Miraculous story of Sri Naganatheswara. ಓಂ ನಮಃ ಶಿವಾಯ ನಾಗನಾಥೇಶ್ವರಾಯ ನಟನಾಚಾತುರ್ಯಾಯ ನಟರಾಜಾಯ ತವ ಸುಪ್ರಭಾತಂ ದಟ್ಟವಾದ ಅರಣ್ಯದ ನಡುವೆ ಕಾಲದ ಹೊಡೆತಕ್ಕೆ ಸಿಲುಕಿ ಮೌನವಾಗಿ ನಿಂತಿದ್ದ ಆ ಕಲ್ಲಿನ ದೇವಾಲಯಕ್ಕೆ 1000 ವರ್ಷಗಳ ಇತಿಹಾಸವಿತ್ತು. ಕದಂಬ ಚಾಲುಕ್ಯರ ಶಿಲ್ಪಕಲೆಯ ವೈಭವವನ್ನು ಸಾರುತ್ತಿದ್ದ ಶ್ರೀ ಅರಿಕೇರಿ ನಾಗನಾಥೇಶ್ವರ ದೇವಾಲಯ ಒಂದು ಕಾಲದಲ್ಲಿ ನಿತ್ಯ ಪೂಜೆ ವೇದಘೋಷಗಳಿಂದ ಕಂಗೊಳಿಸುತ್ತಿತ್ತು. ಆದರೆ ಕಾಲಕ್ರಮೇಣ ದುರಾಸೆಯ ಕಣ್ಣುಗಳು ಆ ಪವಿತ್ರ ಕ್ಷೇತ್ರದ ಮೇಲೆ ಬಿದ್ದವು. ಒಂದು ಅಮಾವಾಸ್ಯೆಯ ಕಗ್ಗತ್ತಲ ರಾತ್ರಿ ಗರ್ಭಗುಡಿಯ ಕೆಳಗೆ ಅಪಾರ ನಿಧಿ ಅಡಗಿದೆ ಎಂಬ ವದಂತಿಯನ್ನು ನಂಬಿದ ಕಳ್ಳರ ಗುಂಪೊಂದು ದೇವಾಲಯಕ್ಕೆ ನುಗ್ಗಿತು. ಭಕ್ತಿ ಶ್ರದ್ಧೆಗಳೆಲ್ಲವನ್ನೂ ಮರೆತು ಕೊಡಲಿ ಸಲಾಕೆಗಳಿಂದ ಪವಿತ್ರ ಶಿವಲಿಂಗವನ್ನೇ ಬೇರು ಸಹಿತ ಕಿತ್ತು ಹೊತ್ತೊಯ್ದರು. ನೆಲವನ್ನು ಅಗೆದು ನಿಧಿಯನ್ನು ದೋಚಿದರು. ಲಿಂಗವಿಲ್ಲದ ಗುಡಿ ಪ್ರಾಣವಿಲ್ಲದ ದೇಹದಂತಾಯಿತು. ದೇಗುಲ ಶಿಥಿಲಾವಸ್ಥೆಗೆ ತಲುಪಿ ಬಳ್ಳಿ ಮುಳ್ಳುಕಟ್ಟಿಗಳಿಂದ ಮುಚ್ಚಿಹೋಯಿತು. ಆದರೆ ಈಶ್ವರನ ಸನ್ನಿಧಿಯನ್ನು ಪ್ರಕೃತಿ ಎಂದಿಗೂ ಅನಾಥವಾಗಿ ಬಿಡಲಿಲ್ಲ. ಆ ಪಾಳು ಬಿದ್ದ ಗರ್ಭಗುಡಿಯಲ್ಲಿ ಪ್ರತ್ಯಕ್ಷನಾಗಿದ್ದು ಒಂದು ದೈತ್ಯ ಕಾಲಸರ್ಪ. ಲಿಂಗವಿದ್ದ ಜಾಗದ ಮೇಲೆಯೇ ಎಡೆ ಎತ್ತಿ ಕುಳಿತುಕೊಳ್ಳುತ್ತಿದ್ದ ಆ ಸರ್ಪ ದುರುದ್ದೇಶದಿಂದ ಬರುವ ಯಾರೊಬ್ಬರನ್ನು ಹತ್ತಿರವೂ ಸುಳಿಯಗೊಡುತ್ತಿರಲಿಲ್ಲ. ದಶಕಗಳ ಕಾಲ ಆ ನಾಗರಾಜನೇ ಗರ್ಭಗುಡಿಯ ಏಕೈಕ ಕಾವಲುಗಾರನಾಗಿದ್ದ. ಕಾಲ ಬದಲಾದಂತೆ ಅದೇ ಊರಿನಲ್ಲಿ ವಿಜ್ಞಾನ ತರ್ಕವನ್ನಷ್ಟೇ ನಂಬುವ ಒಬ್ಬ ನಿಷ್ಠುರ ನಾಸ್ತಿಕ ವ್ಯಕ್ತಿಯಿದ್ದ. ದೇವರ ಅಸ್ತಿತ್ವವನ್ನೇ ನಕಾರಾತ್ಮಕವಾಗಿ ನೋಡುತ್ತಿದ್ದ ಆತನಿಗೆ ಒಂದು ರಾತ್ರಿ ವಿಚಿತ್ರ ಅನುಭವವಾಯಿತು. ಕನಸಿನಲ್ಲಿ ದಿವ್ಯ ತೇಜಸ್ಸಿನ ಜ್ಯೋತಿಯೊಂದು ಮೂಡಿ ನನ್ನ ಕ್ಷೇತ್ರ ಪಾಳು ಬಿದ್ದಿದೆ, ಕಾಲಸರ್ಪ ರಕ್ಷಿಸುತ್ತಿರುವ ಆ ಪವಿತ್ರ ನೆಲವನ್ನು ಮುಳ್ಳಿನಿಂದ ಮುಕ್ತಗೊಳಿಸಿ ನನ್ನನ್ನು ಮರಳಿ ಪ್ರತಿಷ್ಠಾಪಿಸು ಎಂದು ಆಜ್ಞಾಪಿಸಿತು. ಕೇವಲ ಭ್ರಮೆ ಎಂದುಕೊಂಡ ಆತನಿಗೆ ಸತತ 3 ದಿನಗಳ ಕಾಲ ಅದೇ ಕನಸು ಅದೇ ದೃಢವಾದ ಆದೇಶ ಮರುಕಳಿಸಿತು. ತರ್ಕ ಸೋತಾಗ ಕುತೂಹಲದಿಂದ ಆತ ದಟ್ಟ ಮುಳ್ಳುಕಟ್ಟಿಗಳನ್ನು ಸೀಳಿ ಪಾಳು ಬಿದ್ದ ದೇವಾಲಯದತ್ತ ಸಾಗಿದ. ಕನಸಿನಲ್ಲಿ ಕಂಡಂತೆಯೇ ಗರ್ಭಗುಡಿಯ ಆಳದಲ್ಲಿ ಲಿಂಗವಿರಬೇಕಾದ ಜಾಗದಲ್ಲಿ ಬೃಹತ್ ಕಾಲಸರ್ಪ ಹೆಡೆ ಎತ್ತಿ ನಿಂತಿತ್ತು. ಆದರೆ ಆಶ್ಚರ್ಯವೆಂದರೆ ಆ ಸರ್ಪ ಆತನನ್ನು ನೋಡಿ ಹೆಡೆ ತಗ್ಗಿಸಿ ನಿಧಾನವಾಗಿ ಸರಿದು ಜಾಗ ಮಾಡಿಕೊಟ್ಟಿತು. ಆ ಕ್ಷಣ ಆತನೊಳಗಿದ್ದ ನಾಸ್ತಿಕತೆ ಕರಗಿ ಭಕ್ತಿಯ ಪರಮೋದಯವಾಯಿತು. ಕಣ್ಣಂಚಿನಲ್ಲಿ ಅರಿವಿನ ಅಶ್ರುವಿಂದ ಹರಿಯಿತು. ಭಗವದಾದೇಶವನ್ನು ಶಿರಸಾವಹಿಸಿದ ಆ ವ್ಯಕ್ತಿ ಊರವರ ಸಹಕಾರ ಪಡೆದು ಜೀರ್ಣೋದ್ಧಾರದ ಸಂಕಲ್ಪ ತೊಟ್ಟನು. ಕಾಡು ತೆರವುಗೊಂಡಿತು. ಶಿಥಿಲ ಕಲ್ಲುಗಳಿಗೆ ಮರುಜೀವ ಸಿಕ್ಕಿತು. ಕಳ್ಳರು ಅಪಹರಿಸಿದ್ದ ಲಿಂಗದ ಬದಲು ನೂತನ ದಿವ್ಯವಾದ ಕೃಷ್ಣಶಿಲೆಯ ಲಿಂಗವನ್ನು ಮಂತ್ರಘೋಷಗಳೊಂದಿಗೆ ಶಾಸ್ತ್ರೋಕ್ತವಾಗಿ ಪುನಃ ಪ್ರತಿಷ್ಠಾಪಿಸಲಾಯಿತು. ಶಿಥಿಲಾವಸ್ಥೆಯಲ್ಲಿದ್ದ ಆ ಗುಡಿ ಇಂದು ಸಾವಿರಾರು ಭಕ್ತರ ಕಷ್ಟ ಕಾರ್ಪಣ್ಯಗಳನ್ನು ನೀಗುವ ಜಾಗೃತ ಪುಣ್ಯಕ್ಷೇತ್ರವಾಗಿ ಶ್ರೀ ಅರಿಕೇರಿ ನಾಗನಾಥೇಶ್ವರ ಸ್ವಾಮಿ ದೇವಾಲಯವಾಗಿ ಜಗದ್ವಿಖ್ಯಾತವಾಗಿದೆ. ಕಾಲಸರ್ಪದ ಕಾವಲಿನಲ್ಲಿ ದೈವತ್ವ ಉಳಿದು ನಾಸ್ತಿಕನೊಬ್ಬ ಪರಮ ಭಕ್ತನಾಗಿ ಪರಿವರ್ತನೆಗೊಂಡ ಈ ಕಥೆ ಇಂದಿಗೂ ಆ ಕ್ಷೇತ್ರದಲ್ಲಿ ನಂಬಿಕೆಯ ಅದ್ಭುತ ಪವಾಡವಾಗಿ ಪ್ರತಿಧ್ವನಿಸುತ್ತಿದೆ. ಅದನ್ನೆಲ್ಲ ಅಲ್ಲಿ ಹೋಗಿ ಒಂದು ಜಲಾದಿವಾಸ ಮಾಡಿ ಅವನ ದೇವಸ್ಥಾನ ಪುನರ್ನಿರ್ಮಾಣ ಮಾಡಿದ್ರು. ಸ್ನೇಹಿತರ ಸಹಾಯದಿಂದ ಹಾಗೂ ಸ್ವತಃ ಅವರದೇ ಒಂದು ಕೊಡುಗೆ ಈ ಒಂದು ದೇವಾಲಯಕ್ಕೆ. ಈ ಒಂದು ದೇವಾಲಯದಿಂದ ಸಮಾಜ ಸೇವೆ ಸುಮಾರು 26 ವರ್ಷಗಳಿಂದ ನಡೀತಾ ಇದೆ. ಅವರಿಂದ ತುಂಬ ಜನ ಇಲ್ಲಿ ಬಂದು ಭಗವಂತನಲ್ಲಿ ಈ ಒಂದು ಪ್ರಾರ್ಥನೆ ಸಲ್ಲಿಸಿ ಈ ಥರ ಯಾರಿಗೆ ರೋಗ ರುಗ್ನಾದಿ ಮಕ್ಕಳು ಇಂಥವೆಲ್ಲ ಕೂಡ ಇಲ್ಲಿ ಬೇಡಿಕೊಂಡು ಎಲ್ಲರೂ ನೆರವೇರಿದೆ. ಇದೇ ಪ್ರಕಾರವಾಗಿ ಈ ಒಂದು ಕುಂಟೆಗೆ ತುಂಬ ಮಹತ್ವ ಇದೆ. ಈ ಅಮ್ಮನವರ ಒಂದು ಆಶೀರ್ವಾದ ಇವತ್ತು ಈ ಅರಿಕೆರೆ ನಾಗನಾಥೇಶ್ವರ ಸ್ವಾಮಿ ಕ್ಷೇತ್ರ ಇಡೀ ಕೋಲಾರ ಜಿಲ್ಲೆಯಲ್ಲಿ ಆಗ್ತಾ ಇದೆ. ಯಾಕಂದರೆ ಅನ್ನದಾನದಲ್ಲಿ 2ನೇ ಧರ್ಮಸ್ಥಳ ಆಗ್ತಾ ಇದೆ. ಯಾಕಂದರೆ ಪ್ರತಿ ವಾರ ಅನ್ನದಾನ ನಡೀತಾ ಇದೆ. ಪ್ರತಿದಿನಾನೂ ಅನ್ನದಾನ ನಡೆಸಬೇಕಂತ. ಯಾಕಂದರೆ ಪ್ರತಿದಿನ ಸುಮಾರು ಜನ ಬೆಂಗಳೂರು, ಮುಳಬಾಗಿಲು, ಪೊಲಂನೇರು, ಚಿತ್ತೂರು ಹಲವು ಕಡೆಗಳಿಂದ ಇಲ್ಲಿ ಬಂದು ಹೋಗ್ತಾ ಇದ್ದಾರೆ. ಅವರೆಲ್ಲ ಕೂಡ ಸಹ ಊಟದ ವ್ಯವಸ್ಥೆ ನಾವಿಲ್ಲಿ ಮಾಡ್ತಾ ಇದ್ದೀವಿ. ಇದೇ ಪ್ರಕಾರ ಪ್ರತಿದಿನ ಅನ್ನದಾನ ಕೇಂದ್ರವನ್ನು ಸ್ಥಾಪಿಸಿ ಅವರೆಲ್ಲ ಕೂಡ ಇದನ್ನು ಮಾಡಬೇಕು ಅಂತ ಅವರು ಚಿಂತನೆ ಮಾಡ್ತಾ ಇದ್ದಾರೆ. ಇದೇ ಪ್ರಕಾರ ಆಲಯದಲ್ಲಿ ಧ್ಯಾನ ಮಂದಿರ, ಸುಮಾರು ಒಂದು ಯಾಗಮಂಟಪ ಇದನ್ನು ನಿರ್ಮಿಸಿ ವಿಶೇಷವಾಗಿ ಆಲಯ ಈಗಾಗಲೇ ಹೋಗ್ತಾ ಇದ್ದಾರೆ. ಅವರೆಲ್ಲ ಕೂಡ ಸಹ ಊಟದ ವ್ಯವಸ್ಥೆ ನಾವಿಲ್ಲಿ ಮಾಡ್ತಾ ಇದ್ದೀವಿ. ಇದೇ ಪ್ರಕಾರ ಪ್ರತಿದಿನ ಅನ್ನದಾನವಾಗಿ ನಿಮಗೆ ಮುಳಬಾಗಿಲು ಶ್ರೀನಿವಾಸಪುರ ರಸ್ತೆಗೆ ಒಂದು
ಕಲೆ ತಂದಿದೆ. ಅಂತಹ ದೊಡ್ಡ ಒಂದು ಮಹಾದ್ವಾರ ಅದು. ಇದರೆಲ್ಲ ಭಗವಂತ ಮಾಡಿಸ್ಕೊತಾ ಇದ್ದಾನೆ. ಇಲ್ಲಿ ಲಿಂಗ ಸಿಕ್ಕಿರೋದು ಧರ್ಮಾಧಿಕಾರಿಗಳು ಇದರ ಬಗ್ಗೆ ಶ್ರೀ 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 ನಾಗನಾಥೇಶ್ವರ ಸ್ವಾಮಿ ದೇವಾಲಯ ಅರಿಕೆರೆ ಶ್ರೀನಿವಾಸ ಕೋಲಾರ ಜಿಲ್ಲೆ. ಇಲ್ಲಿ ಒಂದು ಹಳೆಯ ದೇವಸ್ಥಾನ ಅಲ್ಲಿತ್ತು. ಇಲ್ಲಿ ಬಂದು ಯಾರ ನಿಧಿಗೋಸ್ಕರ ಕಳ್ಳರು ಬಂದು ಇಲ್ಲಿ ಹಾಕ್ಬಿಟ್ಟು ಹೊರಟೋಗ್ಬಿಟ್ಟಿದ್ದಾರೆ. ಅದು ಸುಮಾರು ವರ್ಷಗಳು ಹಂಗೆ ಇದ್ದೋಗಿತ್ತು. 2000 ಇಸ್ವಿಯಲ್ಲಿ ಇಲ್ಲಿ ಏನೋ ಜಾತ್ರೆ ಬಂದಾಗ ನಮ್ಮ ಕೈಗೆ ಲಿಂಗ ಸಿಕ್ಕಿ ದೇವ್ರ ಕನ್ಸಲ್ಗಳು ಬಂದು ಚಿಕ್ಕದಾಗಿ ದೇವಾಲಯ ಮಾಡೋಣ ಅಂತ ಹೇಳಿ ಸ್ಟಾರ್ಟ್ ಮಾಡಿದ್ವಿ. ಈಗ ಒಳ್ಳೆ ಬೃಹದಾಕಾರ ದೇವಾಲಯ ಆಗಿ ಸುಮಾರು ವರ್ಷದಿಂದ 26 ವರ್ಷದಿಂದ ನಡ್ಕೊಂಡು ಬರ್ತಾ ಇದೆ. ಶ್ರೀ ಶಿವಕುಮಾರ ಸ್ವಾಮೀಜಿ ಹಸ್ತದಿಂದ ಪ್ರತಿಷ್ಠಾಪನೆ ಆಗಿತ್ತು. ಈಗ ಪ್ರತಿ ಸೋಮವಾರ ಅನ್ನದಾನ ಇರುತ್ತೆ, ಡೈಲಿ ಅಭಿಷೇಕ ಇರುತ್ತೆ. ಕಾಶಿಯಿಂದ ಇವರು ಸ್ವಾಮಿಗಳು ಇಲ್ಲಿ ಉಮಾಶಂಕರ ಸ್ವಾಮಿ 26 ವರ್ಷದಿಂದ ಸೇವೆ ಮಾಡ್ಕೊಂಡು ಬರ್ತಾವ್ರೆ. ಈ ಮದುವೆ ಕಲ್ಯಾಣ ಮಂಟಪ ಎಲ್ಲ ಇದೆ. ಸಣ್ಣ ಪುಟ್ಟವ್ರಿಗೆ ಅನುಕೂಲ ಆಗ್ತಾ ಇದೆ. ಶಿವರಾತ್ರಿ ಕಾರ್ತಿಕ ಸೋಮವಾರಕ್ಕೆ ವಿಶೇಷ ಪೂಜೆಗಳು ನಡೀತದೆ. ಶಿವರಾತ್ರಿ 2 ಗಂಟೆಗೆ ಜಾತ್ರೆ ಇರುತ್ತೆ. ಸುಮಾರು ಒಂದು 25,000 ಜನ ಸೇರ್ತಾರೆ. ಪ್ರತಿ ಸೋಮವಾರ ಅನುದಾನ ಇರುತ್ತದೆ. ನೀವು ಒಂದ್ಸರಿ ಬಂದು ವಿಸಿಟ್ ಮಾಡೋದು. ಸುಮಾರು 1-1.5 ಫರ್ಲಾಂಗ್ ಆಗುತ್ತೆ ದೇವಸ್ಥಾನ. ಇದೆಲ್ಲ ಜಮೀನುಗಳು. ಸುಮಾರು ವರ್ಷಗಳಿಂದ ಇಲ್ಲಿ ಹಳ್ಳಿಯವರು ಗ್ರಾಮ ದೇವತೆಯಾಗಿ ಅಮ್ಮನವರನ್ನ ಇಲ್ಲಿ ಪೂಜೆ ಮಾಡ್ತಾ ಇದ್ರು. ಇವಾಗ ವಿಶೇಷವಾದ ಕ್ಷೇತ್ರ ನಾಗನಾಥೇಶ್ವರ ಸ್ವಾಮಿ ದೇವಾಲಯ. ಅದು ಎಲ್ಲರಿಗೂ ಈ ಗ್ರಾಮಕ್ಕೆ ಒಂದು ಕಳೆ ತಂದಿದೆ ಆ ಒಂದು ದೇವಾಲಯ. ಇವಾಗ ನಾವು ದೇವಸ್ಥಾನಗಳ ಹೋಗ್ತಾ ಇದ್ದೀವಿ. ದೇವಸ್ಥಾನ ದಾರಿ ಇನ್ನೇನು ದೇವಸ್ಥಾನ ಬರ್ತಾ ಇದೆ. ಹತ್ತಿರ ಬಂದಿದ್ದೀವಿ. ಇಲ್ಲಿ ಪಕ್ಕದಲ್ಲಿ ನೋಡಿ, ಇಲ್ಲಿ ಯಾರಿಗಾದ್ರೂ ಆಗಲಿ ಕಲ್ಯಾಣ ಮಂಟಪ ಇದೆ. ಕಲ್ಯಾಣ ಮಂಟಪ ಇದೆ. ಇಲ್ಲಿಂದ ಇದು ನಾಗರ ಕಲ್ಲುಗಳು ಪ್ರತಿಷ್ಠಾಪನೆ ಮಾಡ್ತಾರೆ. ಸುಮಾರು ಒಂದು 150ಕ್ಕೂ ಹೆಚ್ಚು ಜೊತೆಗಳಲ್ಲಿ ಪ್ರತಿಷ್ಠಾಪನೆ ಆಗಿದೆ. ಇಲ್ಲಿ ಆಗಡೆಗೆ ಗೋಶಾಲೆ ಇದೆ. ಇದು ಹಳೆ ಮರ ಇದೆ. ಈ ಮರದ ಹಳ್ಳಿ ಮರ ಇದೆ, ತುಂಬ ಹಳೆಯದು. ಈ ಕಡೆ ಒಂದು ಆ ಕಡೆ ಒಂದು ದ್ವಾರಪಾಲ ನಿಂತಿದೆ. ಅಂದರೆ ಇದು ವಾಸವಿ ಕುಂಟೆ. ಈ ವಾಸವಿ ಕುಲದಲ್ಲಿ ಇಲ್ಲಿ ಕಾರ್ತಿಕ ಮಾಸದಲ್ಲಿ ಒಂದು ಇದು ತೆಪ್ಪೋತ್ಸವ ನಡೆಯುತ್ತಿದೆ. ಇವಾಗ ಇಲ್ಲಿ ಹುತ್ತ ಇದೆ ನೋಡಿ. ಈ ಹುತ್ತ ಧೀರೆ ಧೀರೆ ಬೆಳೀತಾ ಇದೆ. ಈಗ ಬೆಳೀತಾ ಇದೆ. ಇದು ಇಲ್ಲಿ ಭಗವಂತನ ದೇವಸ್ಥಾನ. ಇಲ್ಲಿ ಅರಿಕೆರೆ ನಾಗನಾಥೇಶ್ವರ ಸ್ವಾಮಿ ಅವ್ರದ್ದು. ಇಲ್ಲಿ ದೈವ ಸಂಕಲ್ಪದಿಂದ ಇಲ್ಲಿ ಒಂದು ನಾಗ ಪ್ರತಿಷ್ಠೆ ಆಗಿದೆ. ಇಲ್ಲಿ ಒಂದು ಸ್ಟೇಜ್ ಥರ ಮಾಡಿದ್ದಾರೆ. ಇದು ಧ್ಯಾನ ಮಂಟಪ ನಿರ್ಮಾಣ ಆಗ್ತಾ ಇರೋದು. ಇದೆಲ್ಲ ಭಗವಂತನಿಗೆ ಏನು ರಥ ಹೋಗೋ ಜಾಗ, ರಥಬೀದಿ ಅಂತೀವಿ. ಈ ರಥಬೀದಿಯಲ್ಲಿ ನಾವು ಹೋಗ್ತಾ ಇದ್ದೀವಿ. ಇವಾಗ ಈ ರಥಬೀದಿಯಿಂದ ಭಗವಂತನ ಒಂದು ಪುಷ್ಕರಣಿ, ಚಿಕ್ಕದಾಗಿದೆ ಪುಷ್ಕರಣಿ ಒಂದು ಮಾಡಿದ್ದೀವಿ. ಅದೇ ಇಲ್ಲೇನಾದರೂ ದೀಪಗಳು ಅದು ಇದು ಬೀಳೋಕ್ಕೆ ಒಂದು ಪುಷ್ಕರಣಿ ಥರ ಇದೆ. ಇದು ನವಗ್ರಹ ದೇವಸ್ಥಾನ. ಇದೊಂದು ಅಡುಗೆ ಮನೆ ಇದೆ. ಏನು ನಾವು ಪ್ರಸಾದವನ್ನು ಮಾಡ್ತೀವೋ ಅಂತಹ ಜಾಗ ಇದೆ ಈ ಅಡುಗೆ ಮನೆ. ಇಲ್ಲಿ ಏನಾದರೂ ಈ ಸೌದೆ ಎಲ್ಲ ಒಂದು ಕೊಠಡಿ ಇದೆ. ಸೌದೆ ಎಲ್ಲ ಹಾಕೊಳ್ಳೋಕ್ಕೆ ಮಾಡಿದ್ದಾರೆ. ಇದೇ ಥರ ಈ ಒಂದು ಕಲ್ಲನ್ನು ಸುಮಾರು 100 ಅಡಿ ಆಳದಿಂದ ತೆಗೆದಿದ್ದಾರೆ. ಈ ಕಲ್ಲು ಅದು ನಂದಿಯನ್ನು ಮಾಡಬೇಕು ಅಂತ ಸಂಕಲ್ಪ ಮಾಡಿದ್ದಾರೆ. ಯಾಕಂದರೆ ನಂದಿಯನ್ನು ಇಲ್ಲಿ ಸ್ಥಾಪನೆ ಮಾಡಬೇಕು ಅಂತ ಮಾಡಿದ್ದಾರೆ. ಇದು ರಥ ಇದೆ, ಭಗವಂತನ ರಥ ಇರುವ ಇದು ಶೆಡ್ಡು. ಈ ಥರ ಭಗವಂತನ ಒಂದು ದೇವಾಲಯದಲ್ಲಿ ವಿಶೇಷವಾಗಿ ಇಲ್ಲಿ ಪೂಜೆಗಳು ಸಹ ನಡೀತಾ ಇದೆ. ಇವತ್ತು ಸೋಮವಾರ, ಶ್ರಾವಣ ಮಾಸ. ದೇವಾಲಯ ಅವರ ಸ್ವಶಕ್ತಿಯಿಂದ ಇಷ್ಟು ಒಂದು ಇಲ್ಲಿ
ಈ ದೇವಸ್ಥಾನವನ್ನು ಅಭಿವೃದ್ಧಿ ಮಾಡಿದ್ದಾರೆ. ಮುಂಚೆ ಈ ಒಂದು ಹುತ್ತ ಇತ್ತು. ಈ ಹುತ್ತ ಇದರಲ್ಲಿ ನಾಗಮಣಿ ಇರೋ ಹಾವು ಇಲ್ಲಿ ಬಂದು ಸೇರ್ಕೊಳ್ತಾ ಇತ್ತು. ಈ ಹೀಗೂ ಉಂಟೆ ಅಂತ ಒಂದು ಕಾರ್ಯಕ್ರಮ ಇದೆ ಟಿವಿನಲ್ಲಿ. ಅವರು ಬಂದು ಈ ಒಂದು ದೇವಾಲಯವನ್ನೆಲ್ಲ ನೋಡಿ ಅವರು ಇಲ್ಲಿ ರೆಕಾರ್ಡ್ ಮಾಡಿದಾಗ ಈ ಹುತ್ತವನ್ನು ತೋರಿಸಿದ್ದಾರೆ. ನಾಗಮಣಿ ಹಾವು ಇದೆ ಅಂತ ಹೇಳಿದಾಗ ಯಾರ ಕಳ್ಳರು ರಾತ್ರಿ ಬಂದು ಈ ಒಂದು ಹುತ್ತವನ್ನು ಕಡಿಯುವುದಕ್ಕೆ ಧರ್ಮಾಧಿಕಾರಿಗಳು ಮನೋವ್ಯಥೆಯಿಂದ ಹುತ್ತ ಕರೆದಿದ್ದಾರಲ್ಲ ಅಂದ್ಬಿಟ್ಟು ಅದರ ಮೇಲೆ ಸುಬ್ರಹ್ಮಣ್ಯ ಸ್ವಾಮಿಯನ್ನು ಇಲ್ಲಿ ಪ್ರತಿಷ್ಠಾಪನೆ ಮಾಡಿದ್ದಾರೆ. ಇದು ಯಾಗಮಂಟಪ. ಇಲ್ಲಿ ಕಲ್ಯಾಣೋತ್ಸವ ಹಾಗೂ ಹೋಮಗಳು ಎಲ್ಲ ನೆರವೇರುತ್ತೆ. ಇಲ್ಲಿ ಭಗವಂತನಿಗೆ ಈ ಒಂದು ಕಲ್ಯಾಣೋತ್ಸವ ಆಸನ ಎಲ್ಲ ಒಂದು ಅಪರಪೀಠಿಗೆ ಇದೆಲ್ಲ ಭಗವಂತನ ಅನುಗ್ರಹ. ಇದೆಲ್ಲ ಇಲ್ಲಿ नीचे से करें ಈ ಒಂದು ಹುತ್ತದ ಮೇಲೆ ಅಗದಿದ್ದು ಇದರ ಮೇಲೆ ಒಂದು ಇದು ಕಟ್ಬಿಟ್ಟು ದೇವರನ್ನ ಸುಬ್ರಹ್ಮಣ್ಯ ಸ್ವಾಮಿಯನ್ನು ಸ್ಥಾಪನೆ ಮಾಡಿದ್ದಾರೆ. ಇಲ್ಲಿ ಪ್ರತಿ ಆಣಿಪೂರ್ತಿ ಮಹೋತ್ಸವಕ್ಕೂ ಕಾವಡಿ ಸುಬ್ರಹ್ಮಣ್ಯ ಸ್ವಾಮಿ ಕುಜದೋಷ ಇರುವವರು ಬಂದು ಪ್ರತಿಯೊಬ್ಬರು ಇಲ್ಲಿ ಸ್ವಾಮಿಗಳ ಅಭಿಷೇಕ ಪೂಜೆಗಳು ಜಪಗಳು ಹೋಮಗಳು ಮಾಡ್ಕೊಂಡು ಹೋಗ್ತಾ ಇರ್ತಾರೆ. ಇದೇನೆಂದರೆ ನಿತ್ಯಾಗ್ನಿಹೋತ್ರ ಅಂತ ಒಂದು ನಿತ್ಯಾಗ್ನಿ ಹೋಮ. ಇಲ್ಲಿ ಪ್ರತಿದಿನ ಇಲ್ಲಿ ಭಗವಂತನ ಸನ್ನಿಧಿಯಲ್ಲಿ ನಿತ್ಯಾಗ್ನಿ ಇರಬೇಕು ಅಂತ ಈ ಒಂದು ಹೋಮಕುಂಡವನ್ನು ಸ್ಥಾಪನೆ ಮಾಡಲಾಗಿದೆ. ಪ್ರತಿದಿನ ಇಲ್ಲಿ ಹೋಮ ನಡೆಯುತ್ತದೆ. ಬೆಳಗ್ಗೆ 8 ಗಂಟೆಯಿಂದ ಪ್ರಾರಂಭ ಆಗುತ್ತದೆ. ಯಾರಾದರೂ ಏನೇ ದೋಷ ಆಯಿತು ಇಲ್ಲಿ ಬಂದು ಅವರು ಈ ಒಂದು ಹೋಮ ದ್ರವ್ಯಗಳನ್ನು ಸಮರ್ಪಣೆ ಮಾಡ್ತಾರೆ. ಪ್ರತಿ ವಾರ ಅಂದರೆ ಸೋಮ, ಮಂಗಳ, ಬುಧ, ಶುಕ್ರ, ಶನಿ, ಸೋಮವಾರಗಳು ಈ ಥರ. ಯಾಕಂದರೆ ಒಂದೊಂದು ವಾರಕ್ಕೆ ರವಿ ದೋಷ ಇದ್ದರೆ ಭಾನುವಾರ ಬಂದು ಅವರು ಹೋಮ ದ್ರವ್ಯ ಸಮರ್ಪಣೆ ಮಾಡ್ತಾರೆ. ಬರೀ 116 ರೂಪಾಯಿ ಕೊಟ್ಟು ಸಮರ್ಪಣೆ ಮಾಡಿಬಿಟ್ಟು ಅವ್ರು ಪ್ರಾರ್ಥನೆ ಮಾಡ್ಕೊಂಡ್ರೆ ಸಾಕು. ಚಂದ್ರನಿದ್ರೆ ಸೋಮವಾರ, ಚಂದ್ರನ ದೋಷ ಇದ್ದರೆ, ಹಾಗೂ ಏನಾದರೂ ಕುಜದೋಷ ಇದ್ದರೆ ಮಂಗಳವಾರ ಬಂದು ಈ ಥರ. ಯಾಕಂದರೆ 6 ವಾರ ಆಗಬೇಕು. ಈ ಚಂದ್ರನಿಗೆ ಒಂದು 12 ವಾರ ಆಗಬೇಕು, ರವಿಗೆ 6 ವಾರ ಆಗಬೇಕು. ಈ ಥರ ಒಂದು ಸಂಖ್ಯೆಯ ಪ್ರಕಾರ ಇಲ್ಲಿ ಅವರಿಗೆ ಹೋಮ ದ್ರವ್ಯ ನೀಡಲಾಗುತ್ತದೆ. ಪ್ರತಿ ವಾರ ಒಂದು ಸಮರ್ಪಣೆ ಮಾಡಿದ್ರೆ ದೋಷ ಹೋಗುತ್ತದೆ. ಇದು ಬೃಹತ್ ಗಂಟೆ. ಈ ಒಂದು ಗಂಟೆಯನ್ನು ಸುಮಾರು 150 kg ಇದೆ ಗಂಟೆ. ಅದನ್ನು ನೈವೇದ್ಯಕ್ಕೆ ಮಾತ್ರ ಇಲ್ಲಿ ಸ್ಥಾಪನೆ ಮಾಡಲಾಗಿದೆ. ಇದನ್ನು ಸಹ ಸುಮಾರು ಕೊಯಂಬತ್ತೂರಿಂದ ಈ ಒಂದು ಗಂಟೆಯನ್ನು ತಂದು ಇಲ್ಲಿ ಹಾಕಲಾಗಿದೆ. ಏನು ಪ್ರಕಾರ ಇದು ಟೈಲ್ಸ್ ಎಲ್ಲ ಕೂಡ ಭಕ್ತಾದಿಗಳು ಭಗವಂತನಿಗೆ ಸುತ್ತಲೂ ಎಲ್ಲರೂ ಪ್ರದರ್ಶನ ಮಾಡಬೇಕು, ಎಲ್ಲ ಸೇವೆಗಳು ಮಾಡ್ಕೋಬೇಕು ಅಂದ್ಬಿಟ್ಟು ಅವರೇ ಸುತ್ತಾಗಿ ಒಂದು ಎಲ್ಲ ಟೈಲ್ಸ್ ಹಾಕ್ಸ್ಬಿಟ್ಟು ಎಲ್ಲ ಅಚ್ಚುಕಟ್ಟಾಗಿ ಮಾಡ್ಕೊಟ್ಟಿದ್ದಾರೆ. ಇಲ್ಲಿ ಇದು ಬೃಹತ್ ಸಂಕಲ್ಪ ಅಂದ್ರೆ ಇದು. ಯಾಕಂದ್ರೆ ಇಡೀ ದೇಶದಲ್ಲಿ ಮೊಟ್ಟ ಮೊದಲ ಬಾರಿಗೆ ಈ ಒಂದು ಚಂಡಿಕೇಶ್ವರ ಸ್ವಾಮಿ ಆಲಯ ಅಂತ ನಿರ್ಮಾಣ ಮಾಡಿದ್ದಾರೆ. ಯಾಕಂದ್ರೆ ಈ ಒಂದು ದೇವಸ್ಥಾನ ಎಲ್ಲೂ ಇಡೀ ನಮ್ಮ ದೇಶದಲ್ಲೇ ಮೊಟ್ಟ ಮೊದಲ ಬಾರಿ. ಯಾಕಂದ್ರೆ ವೆಬ್ಸೈಟಲ್ಲಿ ಸರ್ಚ್ ಮಾಡ್ಬೋದು. ಈ ಸುಮಾರು 12 ಅಡಿ ಆಳದಲ್ಲಿ ಒಂದು ದೇವಾಲಯ ನಿರ್ಮಾಣ ಮಾಡಲಾಗಿದೆ. ನಿರ್ಮಾಣ ಮಾಡಿ ಅಲ್ಲಿ ಚಂಡಿಕೇಶ್ವರ ಸಹ ಪ್ರತಿಷ್ಠಾಪನೆ ಮಾಡಲಾಗಿದೆ. ಯಾಕಂದ್ರೆ ಭಗವಂತನಿಗೆ ಏನು ಅಭಿಷೇಕ ಮಾಡ್ತಾರೆ, ರುದ್ರಾಭಿಷೇಕ, ಆ ನೀರು ಬಂದು ಏಕಕಾಲದಲ್ಲಿ ಇಬ್ಬರಿಗೂ ರುದ್ರಾಭಿಷೇಕ ಆಗಬೇಕು ಅಂತ ಈ ಒಂದು ಸಂಕಲ್ಪ. ಈ ಒಂದು ದೇವಾಲಯ ತುಂಬಾ ವಿಶೇಷವಾಗಿ ನಿರ್ಮಾಣ ಆಗಿದೆ ಇಲ್ಲಿ. ಯಾಕಂದ್ರೆ ನಮ್ಮ ಚಿಂತಾಮಣಿಯಲ್ಲಿ ಬಿಜೆಪಿ ಮುಖಂಡರಾದಂತಹ ಗೋಪಿರವರು ಈ ಒಂದು ಆಲಯಕ್ಕೆ ಈ ಗ್ರಾನೈಟ್ ಸಹ ಕೊಡಿಸಿ, ಮತ್ತೆ ಧರ್ಮಾಧಿಕಾರಿಗಳು ರೇಲಿಂಗ್ಸ್ ಇರಬೇಕು ಅಂತ ಅವರು ಸಹ ಖರ್ಚು ಮಾಡಿ ಎಲ್ಲ ಹಾಕ್ಸಿದ್ದಾರೆ. ಇನ್ನು ಧ್ಯಾನ ಮಂದಿರ ಇದು. ಇಲ್ಲಿ ಧ್ಯಾನ ಮಾಡ್ಕೋಬಹುದು, ಬಂದು ಕುತ್ಕೊಂಡ್ರೆ ಪ್ರಶಾಂತವಾಗಿರುತ್ತದೆ. ಈ ಒಂದು ವಿಶೇಷ ಚಂಡಿಕೇಶ್ವರ ಸ್ವಾಮಿ ಸುಮಾರು 3 ಕಾಲು ಅಡಿ ಇದ್ದಾರೆ. ಇವರಿಗೆ
ಅಭಿಷೇಕ ಮಾಡಿದ್ರೆ ಮಕ್ಕಳಿಗೆ ಏನೋ ಬಾಲಗ್ರಹ ದೋಷಗಳು ಚಿಂಡಿ ಹಿಡಿಯೋದ್ರಿಂದ ಇದ್ದಾಗ ಇಲ್ಲಿ ಬಂದು ಅವ್ರಿಗೆ ಅಭಿಷೇಕ ಮಾಡಿದ್ರೆ ಒಳ್ಳೆಯದು. ಪೌರ್ಣಮಿ ದಿವಸ ಪುರಿಯಿಂದ ಇಲ್ಲಿ ಅಭಿಷೇಕ ಮಾಡಿಸಲಾಗುತ್ತದೆ. ಹಾಗೂ ಯಾರಿಗೆ ಪೂರ್ವಾರ್ಚಿತ ಕರ್ಮಗಳು ಏನು ನಿವಾರಣೆ ಆಗಬೇಕಂದ್ರೆ ಚಂಡಿಕೇಶ್ವರ ಪ್ರಾರ್ಥನೆ ಮಾಡಬೇಕು. ಅವ್ರ ಈ ಥರ ಇಲ್ಲಿ ನೋಡಿ ಮೇಲಿನಿಂದ ಆ ನೀರು ಅಭಿಷೇಕ ನೀರು ಬಂದು ಭಗವಂತನ ಮೇಲೆ ಅಲ್ಲಿ ಇಲ್ಲಿ ಅಭಿಷೇಕ ಆಗೋದು ರುದ್ರಾಭಿಷೇಕ ಆ ನೀರು ಹಿಂಗೆ ಬಂದು ಪೈಪಿಂದ ಬಂದು ಅವ್ರ ಮೇಲೆ ಬೀಳೋ ಥರ ಮಾಡಿದ್ದೀವಿ. ಇದು ವಿಶೇಷವಾದಂತಹ ಒಂದು ವ್ಯವಸ್ಥೆ ಇದು. ಹೌದು, ಇದು ಭಗವಂತನ ಈ ಒಂದು ಸನ್ನಿಧಿ ನಾವು ಬಂದಿದ್ದೀವಿ. ಶ್ರೀ ನಾಗನಾಥೇಶ್ವರ ಸ್ವಾಮಿ ತುಂಬ ವಿಶೇಷವಾದಂಥ ಸರ್ವಜನ ಸಂರಕ್ಷಕನಾಗಿ ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕ ಆದಿ ರಹಿತನಾಗಿ ಇಲ್ಲಿ ನೆಲೆದಿದ್ದಾರೆ ಶ್ರೀ ನಾಗನಾಥೇಶ್ವರ ಸ್ವಾಮಿ. ಇವತ್ತು ವಿಶೇಷ ಅಲಂಕಾರ ಅಭಿಷೇಕ ನೆರವೇರಿತು. ನಿನ್ನೆ ಪುತ್ರತಾ ಏಕಾದಶಿ ಇತ್ತು, ಇವತ್ತು ದ್ವಾದಶಿ ವಿಶೇಷವಾಗಿ ಅಲಂಕಾರ ಪೂಜೆ ಅಭಿಷೇಕ ಮುಗಿಸಿ ಭಗವಂತನ ಮಹಾನಿವೇದನೆ ಮಾಡಲಾಗಿತ್ತು. ಈ ಒಂದು ಅಖಂಡದ ಇದನ್ನು ಸಹ ಯಾವ ಭಕ್ತಾದಿಗಳು ಇಲ್ಲಿ ಮಾಡಿದ್ದಾರೆ. ಯಾಕಂದರೆ ನಂದಿಗೂ ಪರಮೇಶ್ವರನಿಗೂ ಮಧ್ಯದಲ್ಲಿ ಏನೂ ಇರಬಾರದು ಅಂತಾರೆ. ಒಬ್ಬ ಅರ್ಚಕನಿಗೆ ಮಾತ್ರ ಅಧಿಕಾರ ಇದೆ ಅಂತ, ಆದರೂ ದೀಪಕ್ಕೂ ಅಧಿಕಾರ ಇದೆ. ಅಂತಹ ದೀಪ ಇಲ್ಲಿದೆ. ಈ ದೀಪದಲ್ಲಿ ಸುಮಾರು 10 kg ಎಣ್ಣೆ ಹಿಡಿಯುತ್ತೆ. ಇದು ಸುಮಾರು 3 ತಿಂಗಳ ಕಾಲ ಏನು ಇದಿಲ್ಲದೆ ದೀಪ ಉರಿಯುತ್ತದೆ. ಆ ಥರ ಮಾಡಿಕೊಟ್ಟಿದ್ದಾರೆ. ಅವರು ಚಿಂತಾಮಣಿಯಿಂದ ಅವರ ತಾಯಿ ತಂದೆಯ ಹೆಸರಲ್ಲಿ ಈ ಒಂದು ದೀಪವನ್ನು ಭಗವಂತನಿಗೆ ಇಟ್ಟಿದ್ದಾರೆ. ಸದಾ ಉರಿತಾ ಇರುತ್ತದೆ. ಇದೇ ಪ್ರಕಾರವಾಗಿ ಸ್ವಾಮಿಯ ಬಲಭಾಗದಲ್ಲಿ ಪ್ರಸನ್ನ ಪಾರ್ವತಿ ಹಾಗೂ ಎಡಭಾಗದಲ್ಲಿ ಮಹಾಗಣಪತಿಯನ್ನು ಸಹ ಪ್ರತಿಷ್ಠಾಪನೆ ಮಾಡಲಾಗಿದೆ. ಶ್ರೀ ನಾಗನಾಥೇಶ್ವರನು ಸದಾ ಚಿನ್ಮಯ ಸ್ವರೂಪನಾಗಿ ಪ್ರತಿಯೊಬ್ಬರನ್ನೂ ತನ್ನ ಹತ್ತಿರ ಸೇರಿಸಿಕೊಂಡು ಅವರಿಗೆ ಬೇಕಾದ ವರಗಳನ್ನು ನೀಡುತ್ತಾ ಮಹಾನುಭಾವರು ಪ್ರತ್ಯಕ್ಷವಾಗಿ ನೆಲೆದಿದ್ದಾರೆ. ಎಲ್ಲರೂ ದರ್ಶನ ಪಡೆದು ಧನ್ಯರಾಗಲಿ. ಹರಿ ಓಂ ತತ್ಸತ್. ನಾವು ದೇವಸ್ಥಾನದಿಂದ ಹೊರಗಡೆ ಹೋಗ್ತಾ ಇದ್ದೀವಿ. ನೋಡಿ, ಮಹಾದ್ವಾರ ತುಂಬ ಅದ್ಭುತವಾದಂತಹ ಶಿಲ್ಪಗಳು. ಇದು ಹಿಂದಿನಿಂದ